ಜಗನ್ಮಾತೆ ಶ್ರೀ ತಾಯಿ ಬನಶಂಕರಿ ಅಮ್ಮನವರ ಜಾತ್ರೆ ಪರಂಪರೆ ಭಕ್ತಿ ವೈಭವದೊಂದಿಗೆ ಜರುಗಿದ ಮಹಾರಥೋತ್ಸವ ಜನವರಿ 3, 2026 ಬಾದಾಮಿ ತಾಲೂಕಿನ ಪಾವನ ಕ್ಷೇತ್ರವಾದ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಜರುಗಿದ ಜಗನ್ಮಾತೆ ಶ್ರೀ ತಾಯಿ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿರದೆ ಶತಮಾನಗಳ ಪರಂಪರೆ ಆಳವಾದ ಭಕ್ತಿಭಾವ ಮತ್ತು ಲಕ್ಷಾಂತರ ಭಕ್ತರ ಮಹಾಸಂಗಮವಾಗಿ ಮೂಡಿಬಂತು. ಉತ್ತರ ಕರ್ನಾಟಕದ ಹೆಮ್ಮೆಯ ಶಕ್ತಿಪೀಠ ಇಂದು ಭಕ್ತರ ಸಾಗರದಿಂದ ಕಂಗೊಳಿಸಿತು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾರುದ್ರಾಭಿಷೇಕ, ಬೆಳ್ವರ್ಚನೆ ಹಾಗೂ ಮಹಾಮಂಗಳಾರತಿ ನೆರವೇರಿದ ನಂತರ ಜಾತ್ರೆಯ ವಾತಾವರಣ ಕ್ರಮೇಣ ಭಕ್ತಿ ಚೈತನ್ಯದಿಂದ ತುಂಬಿತು. ತಾಯಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಸರ್ವಾಲಂಕೃತವಾಗಿ ಅಲಂಕರಿಸಿ ಮಂಗಳವಾದ್ಯಗಳ ನಾದ, ಶಂಖ ಗಂಟೆಗಳ ಘೋಷ ಹಾಗೂ ಭಕ್ತರ ಜಯಘೋಷಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ರಥದತ್ತ ಕರೆತರಲಾಯಿತು. ಪಲ್ಲಕ್ಕಿ ಸಾಗುವ ದಾರಿಯುದ್ದಕ್ಕೂ ಭಕ್ತರು ಪುಷ್ಪವೃಷ್ಟಿ ಮಾಡಿ ತಾಯಿಗೆ ನಮನ ಸಲ್ಲಿಸಿದ ದೃಶ್ಯಗಳು ಹೃದಯ ಸ್ಪರ್ಶಿಯಾಗಿದ್ದವು. ಈ ಮಹಾರಥೋತ್ಸವಕ್ಕೆ ವಿಶೇಷ ವೈಶಿಷ್ಟ್ಯವನ್ನು ತಂದದ್ದು ರಥೋತ್ಸವದ ಹಗ್ಗದ ಪಾವನ ಪ್ರಯಾಣ. ಮಾಡಲಗೇರಿ ತವರೂರಿನಿಂದ ಹಗ್ಗವನ್ನು ಎತ್ತಿನ ಬಂಡಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಹೊರತಂದು ಪವಿತ್ರ ಮಲಪ್ರಭಾ ನದಿಯ ಮೂಲಕ ಸಾಗಿಸಿ ತಾಯಿಯ ಸನ್ನಿಧಿಗೆ ತರುವ ಶತಮಾನಗಳ ಪರಂಪರೆಯನ್ನು ಈ ಬಾರಿ ಕೂಡ ಅಚಲವಾಗಿ ಪಾಲಿಸಲಾಯಿತು. ಈ ದರ್ಶನ ಪಡೆದ ಭಕ್ತರು ಕೈಜೋಡಿಸಿ ತಾಯಿಯ ಮಹಿಮೆಯನ್ನು ಸ್ಮರಿಸಿದರು. ಸಂಜೆ 4 ಗಂಟೆಯ ವೇಳೆಗೆ ಉತ್ಸವ ಮೂರ್ತಿ ರಥದ ಸನ್ನಿಧಿಗೆ ಆಗಮಿಸಿದ ತಕ್ಷಣ ಎಲ್ಲಾ ವಿಧಿವಿಧಾನಗಳು ಪೂರ್ಣಗೊಂಡು ಸರ್ವಾಲಂಕೃತ ಮಹಾರಥೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ರಥವು ಚಲನೆಯಾಗುತ್ತಿದ್ದಂತೆ ಜೈ ಬನಶಂಕರಿ ತಾಯಿ ಹಾಗೂ ಶಂಭುಕೋ ಎಂಬ ಘೋಷಣೆಗಳು ಆಕಾಶವನ್ನೇ ಕಂಪಿಸಿದವು. ಮಹಿಳೆಯರು, ಯುವಕರು, ಹಿರಿಯರು ಒಂದೇ ಭಕ್ತಿಭಾವದಲ್ಲಿ ಲೀನವಾದ ದೃಶ್ಯ ಈ ಉತ್ಸವವನ್ನು ಸಾಮಾಜಿಕ ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿ ರೂಪಿಸಿತು. ರಥೋತ್ಸವದ ಜೊತೆಗೆ ಜಾತ್ರೆಯ ಸಾಂಸ್ಕೃತಿಕ, ಸಾಮಾಜಿಕ ವೈಭವವು ಜನಮನ ಸೆಳೆದಿತು. ಜಾತ್ರಾ ಮೈದಾನದಲ್ಲಿ ವಿವಿಧ ರೀತಿಯ ಫ್ಯಾನ್ಸಿ ಅಂಗಡಿಗಳು, ತಿನಿಸು, ಸಿಹಿ ತಿಂಡಿ ಅಂಗಡಿಗಳು, ಮಕ್ಕಳ ಆಟಿಕೆ ಸಾಮಗ್ರಿಗಳ ಅಂಗಡಿಗಳು, ಮನೆಗೆ ಬೇಕಾದ ಉಪಯೋಗಿ ವಸ್ತುಗಳ ಅಂಗಡಿಗಳು ಸಾಲುಗಟ್ಟಿ ನೆಲೆಸಿದ್ದವು. ರಥೋತ್ಸವದ ನಂತರ ಜಾತ್ರಾ ಪ್ರದೇಶದಲ್ಲಿ ನಾಟಕಗಳು ಹಾಗೂ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಈ ಎಲ್ಲ ಅಂಗಡಿಗಳು ಮತ್ತು ನಾಟಕ ಮಂದಿರಗಳು ಜನರಿಂದ ಕಿಕ್ಕಿರಿದು ಜಾತ್ರೆಗೆ ಇನ್ನಷ್ಟು ಉತ್ಸವದ ಮೆರುಗು ತಂದವು. ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ, ಸ್ವಯಂ ಸೇವಕರು ಹಾಗೂ ದೇವಾಲಯ ಆಡಳಿತ ಶ್ಲಾಘನೀಯ ಕಾರ್ಯನಿರ್ವಹಿಸಿದರು. ಒಟ್ಟಾರೆ ಮಾಡಲಗೆರೆಯಿಂದ ಮಲಪ್ರಭಾ ನದಿ ಮೂಲಕ ಹಗ್ಗದ ಪಾವನ ಪ್ರಯಾಣದಿಂದ ಆರಂಭಗೊಂಡು ಪಲ್ಲಕ್ಕಿ ಮೆರವಣಿಗೆ, ಮಹಾರಥೋತ್ಸವ ಮತ್ತು ಜಾತ್ರಾ ವೈಭವದವರೆಗೆ ಸಾಗಿದ ಈ ಮಹೋತ್ಸವ ಜಗನ್ಮಾತೆ ಬನಶಂಕರಿ ಅಮ್ಮನವರ ಅಪಾರ ಮಹಿಮೆ ಮತ್ತು ಉತ್ತರ ಕರ್ನಾಟಕದ ಧಾರ್ಮಿಕ, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರಿತು. Sabale
ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, ವಿಎನ್ ನ್ಯೂಸ್, ಇಳಕಲ್.